ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ವಿಡಿಯೋ ಅಲ್ಲೇ ಒಂದು ವಾರದ್ದು ಅನ್ಕೋಬೋದು. ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ಆಗ್ತಿಲ್ಲ, ಏಕೆಂದರೆ ಇವಾಗೆಲ್ಲ ಮಕ್ಳಿಗೆ ಎಕ್ಸಾಮ್ಗಳು ಸ್ಟಾರ್ಟ್ ಆಗ್ತಿರೋದ್ರಿಂದ ನಾನು ವಿಡಿಯೋ ಅಪ್ಲೋಡ್ ಮಾಡೋದೇ ಲೇಟ್ ಆಗ್ತಿದೆ. ವಿಡಿಯೋ ಮಾಡಿ ಇಟ್ಕೊಂಡಿರ್ತೀನಿ, ಅದನ್ನು ಅಪ್ಲೋಡ್ ಎಡಿಟಿಂಗ್ ಮಾಡಿ ಹಾಕೋಷ್ಟೊಳಗೆ ಲೇಟ್ ಆಗ್ತಿದೆ. ಹಾಗಾಗಿ ಇವತ್ತು ಸ್ವಲ್ಪ ಹಾಕೋಣ, ಒಂದು 2-3 ದಿನದಿಂದ ವೀಡಿಯೋನೇ ಮಾಡೋಕ್ಕಾಗ್ತಿಲ್ಲ. ನನ್ನ ಮಗಳಿಗೆ ಸ್ವಲ್ಪ ಒಂದು ಆಡಿಷನ್ ಇತ್ತು, ಆಡಿಷನ್ ಎಲ್ಲ ಹೋಗಿ ಬರೋಷ್ಟೊಳಗಡೆ ಲೇಟ್ ಆಯಿತು. ನಾನು ಅದ್ರದ್ದು ವೀಡಿಯೋ ಮಾಡಿ ಇಟ್ಕೊಂಡಿದ್ದೀನಿ, ಅದು ಎಡಿಟಿಂಗ್ ಮಾಡಿಲ್ಲ. ಆಮೇಲೆ ಅದನ್ನು ಅಪ್ಲೋಡ್ ಮಾಡ್ತೀನಿ. ಇದನ್ನು ಮಾಡಿಬಿಡೋಣ, ಹಳೆ ವೀಡಿಯೋ ಸಿಕ್ತು ಅಂತ. ನಾನು ಅಮ್ಮನೂರಿಗೆ ಹೋಗಿದ್ನಲ್ಲ, ಜಾತ್ರೆದು ಹಾಕಿದ್ದೆ. ನನಗೆ ಸ್ವಲ್ಪ ಪರವಾಗಿಲ್ಲ ರೆಸ್ಪಾನ್ಸ್ ಬಂತು. ಹಾಗೇ ನನ್ನ ಚೈನ್ ಏನೋ ಪ್ರಾಬ್ಲಮ್ ಆಗಿತ್ತು ಅಂತ ಜ್ಯುವೆಲರಿ ಶಾಪಿಗೆ ಬಂದಿದ್ದೆ. ನಂಗೆ ಅಲ್ಲಿ ನೋಡ್ತಿದ್ರೆ ಎಷ್ಟು ಚೆನ್ನಾಗಿ ಅನ್ನಿಸ್ತಿತ್ತು ಅಂದರೆ ಅದು ರಿಯಲ್ ಗೋಲ್ಡೇನ ಅನ್ನಿಸ್ತಿತ್ತು, ಅಷ್ಟು ಚೆನ್ನಾಗಿತ್ತು. ನಂದೇನೋ ಚೈನು ಕಟ್ಟಾಗಿತ್ತು, ಅದನ್ನು ಫಿಟ್ ಮಾಡಿಸೋಣ ಅಂತ ಬಂದಿದ್ದೆ. ಈಗ ನೋಡ್ತಾ ಇರ್ಬೋದು ಎಷ್ಟೆಷ್ಟಿದೆ, ಗ್ಯಾರಂಟಿದು ಅದು ಇದು ಅಂತ ಇತ್ತು. ಹಾಗೇ ಅದೆಲ್ಲ ಹಾಕಿಸ್ಕೊಂಡು ಮನೆಗೆ ಬಂದು ಮನೆ ಕೆಲಸ ಎಲ್ಲ ಮುಗಿಸಿ, ಟ್ರೈನು ನನಗೆ 2 o'clock ಅಷ್ಟರೊಳಗಡೆ ನನ್ನ ಮಗಳದು ಹಾಫ್ ಡೇ ಸ್ಕೂಲ್ ಕೂಡ ಮುಗೀತಿತ್ತು. ನಾನು ರೆಡಿಯಾಗಿದ್ದೆ, ಅವಳನ್ನು ಕರ್ಕೊಂಬಂದುಬಿಡೋಣ, ಇನ್ನು ಲೇಟ್ ಆಗಿಬಿಡುತ್ತೆ, ಇನ್ನು ಅವಳನ್ನು ಕರ್ಕೊಂಬರಲಿಲ್ಲ ಅಂದರೆ ಅಂದ್ಬಿಟ್ಟು ನಾನೆಲ್ಲ ರೆಡಿಯಾಗಿ ಬಟ್ಟೆ ಎಲ್ಲ ಪ್ಯಾಕ್ ಮಾಡಿಟ್ಟು 2 ದಿನಕ್ಕೆ ಆಗೋಷ್ಟು, ಅಂದರೆ ಇವತ್ತು ಮತ್ತು ನಾಳೆ ಆಗೋಷ್ಟು ಬಟ್ಟೆಗಳೆಲ್ಲ ಪ್ಯಾಕ್ ಮಾಡಿ ನಾನು ಸೋಮವಾರ ಎಷ್ಟೊತ್ತಾದರೂ ಬರಲೇಬೇಕಿತ್ತು, ಏಕೆಂದರೆ ಸ್ಕೂಲಿಗೆ ಕಳಿಸ್ಬೇಕಿತ್ತು. ಹಾಗಾಗಿ ಬೇಗ ಹೊರಟ್ಬಿಡೋಣ. ಇವಾಗ ಹೊರಟ್ರೆ ಅಲ್ಲಿ ಅಕ್ಕ ಮತ್ತು ಅಕ್ಕನ ಮಕ್ಕಳೆಲ್ಲ ಸಿಗ್ತಾರೆ, ಅವ್ರು ಜಾಯ್ನ್ ಆಯ್ತಾರೆ ಅಂದ್ಬಿಟ್ಟು ನಾನು ರೈಲ್ವೆ ಸ್ಟೇಷನ್ ಹತ್ರ ಬಂದೆ. ಲಕ್ಷಣ ಕರ್ಕೊಂಡು ನನ್ನ ಮಗಳನ್ನ, ಅವಳಿಗಂತೂ ಈ ಬಿಸಿಲಿಗೆ ನಂಗೆ ಜ್ಯೂಸೇ ಬೇಕು ಅಂತ ಹಠ ಮಾಡಿ ತೊಗೊಂಡ್ಳು. ನಾನು ಇನ್ನೇನು ಮಾಡೋದು ಅಂತ ಅವಳಿಗೆ ಕೊಡಿಸ್ದೆ. ನಾವು ಹೋದಾಗ ಸ್ವಲ್ಪ ಖಾಲಿ ಇತ್ತಪ್ಪ, ಆಮೇಲಿಂದ ಕಾಲಿಕ್ಕಕ್ಕೆ ಜಾಗ ಇಲ್ಲ. ನಾನು ಏನಕ್ಕಾದರೂ ಬಂದೆ ಅನ್ನಿಸ್ಬಿಡ್ತು, ಅಷ್ಟು ರಶ್ ಆಗೋಯ್ತು. ಅವಳಿಗೂ ಕೂತ್ಕೊಳ್ಳೋಕೆ ಜಾಗ ಇರಲಿಲ್ಲ. ನೋಡ್ತಾ ಇರ್ಬೋದು ಫುಲ್ಲು ರಶ್ಶು. ಎಷ್ಟು ರಶ್ ಅಂದರೆ ನಿಂತ್ಕೊಳ್ಳೋಕ್ಕಾಗದಿರೋಷ್ಟು ರಶ್ ಇತ್ತು ಟ್ರೈನಲ್ಲಿ. ಬಸ್ಸು ರಶ್ ಇರುತ್ತೆ ಅಂದ್ಬಿಟ್ಟು ಟ್ರೈನಿಗೆ ನಾನು ಜಾಸ್ತಿ ಬಸ್ಸಿಗೆ ಹೋಗಲ್ಲ, 4 ಅವರ್ ಆಗುತ್ತೆ. ಯಾರು ಹೋಗ್ತಾರೆ, ಅಲ್ಲಿಂದ ಇಳಿದು ಮತ್ತೆ ಶ್ರೀರಂಗಪಟ್ಟಣ ಇಳಿದು ಮತ್ತೆ ಬೇರೆ ಬಸ್ ಹತ್ಬೇಕಲ್ಲ ಅಂದ್ಬಿಟ್ಟು ನಾನು ಹೋಗಲಿಲ್ಲ. ಮನೆಗೆ ಬಂದು ಇವನಂತೂ ಸಿಕ್ಕಾಬಟ್ಟೆ ತರಲೆ ಆಗಿದ್ದು, ಆಟ ಆಡ್ತಾಯಿದ್ದ ನೋಡಿ. ಭುವನನ ಹೊಟ್ಟೈತು ಮಗ. ಏನದು ಭಯ, ಏನಮ್ಮನೆ ಅದು, ಏನದು, ಯಾಕೆದು, ಹೆಂಗ್ ಕುಡಿಯೋದ ಭಯ? ಡ್ಯಾನ್ಸ್ ಮಾಡ್ಬಿಡ ಅಂದ, ನಮ್ಮ ಅಭಯನಂಗವೇ ಡ್ಯಾನ್ಸ್ ಮಾಡ್ತಾರೆ. ಡ್ಯಾನ್ಸ್ ಮಾಡಪ್ಪ ಅಂದ. ಅಭಯದ ಹೆಂಗೆ ಡಾರ್ಲಿಂಗ್ ಡಾರ್ಲಿಂಗ್ ಮಾಡು, ಚೆನ್ನಾಗಿ ಮಾಡು. ಅಯ್ಯ ಮನೆಗೆ ಹೊಡೆಯೋದ ಕಣಪ್ಪ, ಹೆಂಗ್ಲ ಒಳ್ಳೆ ಮಾಡ್ತಾನೆ. 1000 ರೂಪಾಯಿ ಕೊಡ್ತಂತೆ ರೇಜಿ. ಅದೇನಿಂಗ ಅಂತಂದ್ರೆ ಕಲೆ ಕೆಚ್ಕೊತಾರಲ್ಲ ಹೆಂಗೆ. ನಾನು ಸ್ವಲ್ಪ ನಾಳೆ ನಾನ್ ವೆಜ್ಜಿಗೆ ಅಂತ ಎಲ್ಲ ಬಿಡಿಸಿಡ್ತಿದ್ವಿ ಸೊಪ್ಪು ಎಲ್ಲ. ಹಂಗೆ ಅಮ್ಮ ಸ್ವಲ್ಪ ಕೂತ್ಕೊಂಡು ಮಾತಾಡ್ತಾಯಿದ್ರು. ಮಕ್ಕಳೆಲ್ಲ ಆಟ ಆಡ್ತಾಯಿದ್ರಲ್ಲ, ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿ ತುಂಬ ದಿವಸ ಆಗಿತ್ತು. ಹಾಗೆ ಕೂತ್ಕೊಂಡು ಆಚೆ ಕಡೆ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ವಿ. ಹಂಗೆ ಅಮ್ಮ ಅವರಿಗೆಲ್ಲ ಊಟ ಮಾಡಿಸ್ಬೇಕು, ಬಂತವಿಂದ ಊಟನೇ ಮಾಡಿಲ್ಲ ಅಂತ ಅವರಿಗೆಲ್ಲ ಊಟ ಮಾಡಿಸೋಗ್ರಿ ಅಂತ ಹೇಳ್ತಾನೆ ಇತ್ತಮ್ಮ. ನಾವು ಅಯ್ಯೋ ಬಿಡಮ್ಮ ಮಾಡ್ತಾರೆ, ಒಂದಿನ ಲೇಟಾಗಿ ಮಾಡಿದ್ರೆ ಏನಾಗಲ್ಲ ಅಂತ ಹೇಳ್ತಾಯಿದ್ವಿ. ಹಂಗೂ ಮನಸ್ಸು ತಡಿದಂತೆ ನಮ್ಮ ಅಮ್ಮನೇ ಹೋಗಿ ಊಟ ಹಾಕ್ಕೊಂಬಂದು 3 ಜನಕ್ಕೂ ತಿನ್ನಿಸ್ತೈತೆ ನೋಡಿ. ಪಿಳ್ಳೆಗಳು ಮಕ್ಕಳು, ನಮ್ಮ ಅಮ್ಮಂಗೆ ಮೊಮ್ಮಗಳು ಮೊಮ್ಮಕ್ಕಳು, ಮಗಳು ಮೊಮ್ಮಗಳು ಮೊಮ್ಮಕ್ಕಳು ಕೂಡ ನಮ್ಮ ಮಮ್ಮಿಗೆ ಇದ್ದಾರೆ. ಅಮ್ಮ ಅವರೆಲ್ರಿಗೂ ಬಟ್ಲಿಗೆ ಹಾಕ್ಕೊಂಡು ತಿನ್ನಿಸ್ತಾಯಿತ್ತು. ಇವತ್ತಿನ ವೀಡಿಯೋ ಇಷ್ಟೇ. ನನಗೆ ವೀಡಿಯೋ ಇದನ್ನು ತುಂಬ ಮಾಡೋಕ್ಕಾಗಲಿಲ್ಲ, ಏಕೆಂದರೆ ಅಪರೂಪಕ್ಕೆ ಹೋಗ್ತೀವಲ್ವ, ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ನಾಳೆ ವೀಡಿಯೋಗಳು ಮಾಡ್ಕೊಂಡಿದ್ದು ಜಾತ್ರೆದೆಲ್ಲ ಹಾಕಿದ್ದೀನಿ, ನೀವು ನೋಡಿರ್ಬೋದು. ನನಗೆ ಈ ವಿಡಿಯೋ ಕೂಡ ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿರ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಬೇರೆ ವೀಡಿಯೋಸ್ ಇದೆ, ನಾನು ಎಡಿಟಿಂಗ್ ಮಾಡೋಕ್ಕಷ್ಟು ಸ್ವಲ್ಪ ಲೇಟ್ ಆಗುತ್ತೆ. ಇವಾಗೆಲ್ಲ ಎಕ್ಸಾಮ್ಸ್ ಇರೋದ್ರಿಂದ ಅವ್ರಿಗೆ ಓದಿಸಿ ಮಾಡೋದ್ರಲ್ಲೇ ನಂಗೆ ಟೈಮ್ ಹೋಗ್ಬಿಡ್ತಿದೆ. ಮತ್ತೆ ಬರುತ್ತೆ. ಹಂಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ. ಅವರೆಲ್ಲ ಆಟ ಆಡ್ತಾಯಿದ್ರು, ನನಗಂತೂ
ನಾನು ಸಿಕ್ಕಾಪಟ್ಟೆ ಖುಷಿಯಾಗೈತು. ತುಂಬ ದಿನ ಆಗಿತ್ತು ಇವ್ರ ಜೊತೆಲ್ಲ ನಾನು ಟೈಮ್ ಸ್ಪೆಂಡ್ ಮಾಡಿ. ಹಾಗೆ ಈ ನಾನು ಟಾರ್ಚ್ ಹಾಕ್ಕೊಂಡಿರೋದ್ರಿಂದ ಕಣ್ಣೆಲ್ಲ ಒಂಥರ ಕಾಣಿಸ್ತಾಯಿತ್ತು. ನಾನು ಅದನ್ನೇ ಹೇಳ್ತಿದ್ದೆ, ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ ರಾತ್ರಿ ಹೊತ್ತು. ನನಗೆ ಅವ್ರ ಕಣ್ಣೆಲ್ಲ ಈ ಥರ ಕಾಣಿಸ್ತಿತ್ತಲ್ಲ, ಚೆನ್ನಾಗಿ ಕಾಣಿಸಲ್ಲ ಅಂತ. ನೋಡಿ ಇದೊಂದು ಪಿಳ್ಳೆ ಹೆಂಗಾಡೋದು ಗೊತ್ತಾ, ಅಯ್ಯೋ ದೇವರೇ, ಒಂತ ಕೂತ್ಕೊಳ್ಳಲ್ಲ, ಸಿಕ್ಕಾಪಟ್ಟೆ ತರಲೆಗಳು. ಇವ್ರ ವೀಡಿಯೋಗಳು ಮುಂದೆ ಬರುತ್ತೆ. ನಾನು ಊರಿಗೆ ಹೋಗ್ತೀನಿ ಮತ್ತು ಇವಾಗ ರಜೆ ಎಲ್ಲ ಸ್ಟಾರ್ಟ್ ಆಗುತ್ತಲ್ಲ, ಅವಾಗ ಇವ್ರದ್ದು ವೀಡಿಯೋಗಳು ಇನ್ನೂ ಹೆಚ್ಚೆಚ್ಚು ಬರುತ್ತೆ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ.